ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಯಲ್ ಅವರ್ 7077. ಎಸ್, ಇವತ್ತು ಸುಮ್ಮನೆ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು, ಪಾಪು, ಅಮ್ಮ ಮತ್ತು ನನ್ನ ತಂಗಿ 4 ಜನ ಹೋಗ್ತಾ ಇದ್ದೀವಿ. ವಿಶಾಲ್ ಮಾರ್ಟಲ್ಲಿ ಆಫರ್ ನಡೀತಾ ಇದೆಯಂತೆ. ಹೇಗಿದೆ ಆಫರು, ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ನಿಮಗೂ ತೋರಿಸ್ಬೇಕಲ್ವ. ಹಾಗಾಗಿ ಒಂದು ಶಾರ್ಟ್ ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ ಅನ್ಸುತ್ತೆ ವಿಶಾಲ್ ಮಾರ್ಟು, ಬಟ್ ನಾನು ನೋಡಿರೋದು ಮಂಡ್ಯದಲ್ಲಿ, ಮೈಸೂರಲ್ಲಿ 2 ಕಡೆ. ಒಳ್ಳೆ ಆಫರ್ ಇರುತ್ತೆ, ಯಾವಾಗ ಹೋದ್ರೂ ಒಳ್ಳೆ ಕ್ವಾಲಿಟಿ ಬಟ್ಟೆನೂ ಇರುತ್ತೆ. ಈಗ ಆನ್ಲೈನಲ್ಲಿ ಜಾಸ್ತಿ ಪರ್ಚೇಸ್ ಮಾಡೋದ್ರಿಂದ ಯಾರು ಆಫ್ಲೈನಲ್ಲಿ ಅಷ್ಟು ಹೋಗೋದೇ ಇಲ್ಲ. ಆಫ್ಲೈನಲ್ಲಿ ವಿಶಾಲ್ ಮಾರ್ಟಲ್ಲಿ ನೀವು ಹೋಗಿ ಬಟ್ಟೆ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಶಾಲ್ ಮಾರ್ಟ್ ಬಂದು ಸಂಜಯ್ ಸರ್ಕಲ್ ಅಲ್ಲಿ ಇರೋದು. ಮಂಡ್ಯದಲ್ಲಿ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಚೆನ್ನಾಗಿದೆ, ಬಟ್ ನಮ್ಗೆ ಚೀಪ್ ಅಂಡ್ ಬೆಸ್ಟ್ ಬೇಕು ಅಂತಂದ್ರೆ ವಿಶಾಲ್ ಮಾರ್ಟ್ ಹೋಗ್ಬೇಕು. ಇಲ್ಲಿ ಪಾಪು ಬಟ್ಟೆ ಕಲೆಕ್ಷನ್ಸ್ ಆಗಿರ್ಬೋದು, ದೊಡ್ಡೋರ್ ಬಟ್ಟೆ ಆಗಿರಬಹುದು, ಎಲ್ಲಾರ್ಗು ಚೆನ್ನಾಗಿ ಬಟ್ಟೆ ಸಿಗುತ್ತೆ. ನನ್ಗೆ ಪರ್ಸನಲಿ ಈ ಝೋನ್ ಇಷ್ಟ. ಲೇಡೀಸ್ 299 ಒಳ್ಳೆ ಬಟ್ಟೆ ಸಿಗುತ್ತೆ. ಅಂದ್ರೆ ಟಾಪ್ಸ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಶಾರ್ಟ್ ಟಾಪ್ಸ್, ಲಾಂಗ್ ಟಾಪ್ಸ್, ಆಮೇಲೆ ಕ್ರಾಪ್ ಟಾಪ್ಸ್ ಎಲ್ಲ ಸಿಗುತ್ತೆ. ಇನ್ ಬೇಬಿ ಸೆಕ್ಷನ್ಸ್ ಹೋದ್ರೆ ಅಲ್ಲೂ ಅಷ್ಟೇ, ಜಸ್ಟ್ 99 ರುಪೀಸ್ಗೆಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ. ನಮ್ಮ ಪಾಪುಗೆ ನಾನು ಆಲ್ಮೋಸ್ಟ್ ಡೈಲಿ ವೇರ್ ಬಟ್ಟೆಗಳೆಲ್ಲ ಇಲ್ಲೇ ಪರ್ಚೇಸ್ ಮಾಡೋದು. ಅವಳು ಚಿಕ್ಕ ಪಾಪು ಇದ್ದಾಗ್ಲಿಂದನೂ ನಾನು ವಿಶಾಲ್ ಮಾರ್ಟಲ್ಲಿ ಅವಳಿಗೆ ಡೈಲಿ ವೇರ್ ಡ್ರೆಸ್ಗಳನ್ನ ಪರ್ಚೇಸ್ ಮಾಡೋದು. ಯಾಕೆ ಅಂತಂದ್ರೆ ಅಲ್ಲಿ ಕ್ಲಾತ್ ಆ ತರ ಇದೆ, ಚಿಕ್ಕ ಪಾಪುಗಳಿಗೆ ಹಾಕಿದ್ರು ಏನು ಚುಚ್ಚಲ್ಲ, ಹಿಂಸೆ ಆಗಲ್ಲ, ಆ ತರ ಇರುತ್ತೆ. ಹಂಗಾಗಿ ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ಈಗಲೂ ಅಷ್ಟೇ, ಹೋದಾಗೆಲ್ಲ ಅಂದ್ರೆ ನನಗೇನಾದ್ರು ಬೇಕು ಅಂತ ಶಾಪಿಂಗ್ ಹೋದಾಗ್ಲೂ ಅವಳಿಗೆ ಏನಾದ್ರು ಒಂದ್ 2-3 ಜೊತೆ ಬಟ್ಟೆ ತಗೊಂಡ್ ಬಂದೇ ಬರ್ತೀವಿ, ಮಿಸ್ ಮಾಡಲ್ಲ. ಆಕ್ಚುಲಿ ನಾವು ಬಂದಿದ್ದು ಈ ವೀಕಲ್ಲಿ ನನ್ನ ತಂಗಿ ಬರ್ತಡೇ ಇದೆ, ಹಾಗಾಗಿ ಅವಳಿಗೆ ಒಂದು ಸಿಂಪಲ್ ಡ್ರೆಸ್ ತಗೊಳ್ಳೋಣ ಅಂತ ಬಂದ್ವಿ. ಈ ಆಲ್ರೆಡಿ ಗ್ರ್ಯಾಂಡ್ ಡ್ರೆಸ್ ತಗೊಂಡಿದ್ದಾಳೆ, ಬಟ್ ಅವಳಿಗೆ ಆಫೀಸಿಗೆ ವೇರ್ ಮಾಡೋದಕ್ಕೆ ಸ್ವಲ್ಪ ಟಾಪ್ಗಳು, ಬರ್ತಡೇಗೆ ಅವಳಿಗೆ ಜೀನ್ಸ್ಗೆ ಟಾಪ್ ಬೇಕಿತ್ತಂತೆ, ಹಾಗಾಗಿ ತಗೊಳ್ಳೋಕೆ ಬಂದಿದ್ದು. ತುಂಬ ಚೆನ್ನಾಗಿದೆ ಈ ಸರಿ ಹೋದಾಗ ಕಲೆಕ್ಷನ್ಸು, ಪ್ರೀವಿಯಸ್ಗಿಂತ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಹೋಗ್ತಾ ಇರ್ತೀವಿ ಅವಾಗ ವೀಕ್ಲಿ ಅಥವಾ ಮಂತ್ಲಿ ಒಂದ್ಸರಿ ಹೋಗ್ತೀವಿ. ಒಳ್ಳೆ ಡ್ರೆಸ್ ಕಲೆಕ್ಷನ್ ಬೇಕು ಅಂತಂದರೆ ನೀವು ಇಲ್ಲಿ ಹೋಗ್ಬೋದು. ನೀವು ನಂಬಲ್ಲ, ಇನ್ನು ವಿಶಾಲ್ ಮಾರ್ಟ್ ಅಲ್ಲಿ ಜಸ್ಟ್ 20 ರುಪೀಸಿಂದ ಪ್ರಾಡಕ್ಟ್ ಸ್ಟಾರ್ಟ್ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಜಸ್ಟ್ 20 ರುಪೀಸಲ್ಲಿ ತುಂಬ ಪ್ರಾಡಕ್ಟ್ ಸಿಗುತ್ತೆ. ಇನ್ನು 99 ಆಗಿರ್ಬೋದು, 199 ಈ ಥರ ರೇಂಜ್ನಲ್ಲಿ ತುಂಬ ಬಟ್ಟೆಗಳು ಸಿಗುತ್ತೆ. 99 ಪಾಪುಗೆ ಟಾಪ್ಗಳು ಸಿಗುತ್ತೆ. ಮತ್ತು ನಮಗೆ ನೈಟ್ ವೇರ್, ಟೀ ಶರ್ಟ್ಸು, ಪ್ಯಾಂಟ್ಸು ಇವೆಲ್ಲ ಸಿಗುತ್ತೆ. ನಂಬೋಕ್ಕಾಗೋದೇ ಇಲ್ಲ ಅಲ್ವಾ. ನೀವು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ. ಕ್ವಾಲಿಟಿ ಆಗಿರ್ಬೋದು, ಬೆಸ್ಟ್ ಪ್ರೈಸ್. 1000 ರುಪೀಸ್ ತೊಗೊಂಡೋದ್ರೆ ಬ್ಯಾಗ್ ತುಂಬ ಬಟ್ಟೆ ತರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸುಮಾರು ಆದಮೇಲೆ ಒಂದು ಶರ್ಟ್ನ ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ಲು, ಬಟ್ ಕಲರ್ ನಂಗೆ ಇಷ್ಟ ಆಯಿತು. ಪ್ರೈಸು ಅಷ್ಟೇ ಕಮ್ಮಿ ಇತ್ತು, 299 ಅಷ್ಟೇ. ನನಗದು ಬರ್ತಡೇಗೆ ಸೂಟ್ ಆಗುತ್ತೆ ಅಂತ ಅನಿಸ್ಲಿಲ್ಲ, ಹಾಗಾಗಿ ಬೇರೆ ತೊಗೊಂಡು ಬಾ ಅಂತ ಅಂದ್ಬಿಟ್ಟು ಕಳಿಸ್ದೆ. ಅವಳು ಸೆಲೆಕ್ಟ್ ಮಾಡೋಕೆ ಹೋದ್ಲು ಬೇರೆದನ್ನು. ಗ್ರೀನಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಹಾಗಾಗಿ ಅದ್ರಲ್ಲಿ ಗ್ರೀನಲ್ಲಿ ನೋಡು ಅಂತ ಹೇಳಿದೆ. ಅಷ್ಟರಲ್ಲಿ ನಮ್ಮ ಪಾಪು ಅಂತೂ ಎಲ್ಲಾದರೂ ಹೋದ್ರೆ ಸಾಕು, ನಮ್ಮ ಶಾಪಿಂಗಿಂತ ಅವಳ ಶಾಪಿಂಗೇ ಜಾಸ್ತಿ ಆಗ್ಬಿಡ್ತು. ಆಲ್ರೆಡಿ ಒಂದು ಜಾಮಿಟ್ರಿ, ಒಂದು ಛತ್ರಿ ಇಟ್ಕೊಂಡು ನಿಂತ್ಕೊಬಿಟ್ಟವಳೆ. ಅವಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೂ ಏನಾದರೂ ತೊಗೋಬೇಕು. ಕೈ ಫುಲ್ ಫಿಲ್ ಆಗಿದ್ರು ಮತ್ತೆ ಏನಾದರೂ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಇನ್ನು ಧನ್ಯ ನೋಡ್ತಾ ಇದ್ಲು ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಟಾಪ್. ನನಗೆ ಎಲ್ಲ ಟಾಪ್ಸು ಇಷ್ಟ ಆಗ್ತಾಯಿತ್ತು, ಹೇಳ್ಬೇಕಂದ್ರೆ ಎಲ್ಲರೂ ತೊಗೊಂಡು ಹೋಗೋಕ್ಕಾಗಲ್ಲ, ಯಾವ್ದು ಬೇಕಂತ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ವಿ. ನನ್ನ ತಂಗಿ ಸಣ್ಣ ಇರೋದ್ರಿಂದ ಅವಳಿಗೆ ಯಾವ ಸೈಜ್ ತೊಗೋಬೇಕು ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ಎಸ್ ಆಗಿರ್ಬೋದು, ಎಕ್ಸ್ ಯಾವುದು ಸಿಗ್ತಾ ಇಲ್ಲ. ನಾವು ಇಷ್ಟಪಟ್ಟಿದ್ರಲ್ಲಿ ಸೈಜ್ ಸಿಗ್ತಾ ಇಲ್ಲ, ಸೈಜ್ ಇದರಲ್ಲಿ ನಮಗೆ ಇಷ್ಟ ಆಗ್ತಾ ಇರಲ್ಲ, ಆ ಥರ ಆಗ್ಬಿಟ್ಟಿತ್ತು. ಫೈನಲಿ ಒಂದು ಬಟ್ಟೆನ ಸೆಲೆಕ್ಟ್ ಮಾಡಿದ್ಲು. ಅವಳು ಏನು ತಗೋತಾಳೋ ನನಗೂ ಬೇಕು ಅಂತ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು. ನಮ್ಮ ಚಿಕ್ಕಮ್ಮಂಗೆ ಏನೇನು ಬೇಕೋ ನನಗೂ ತೊಗೊಡಿ, ಸೇಮ್ ಟು ಸೇಮ್ ಕಲರ್ ಅಂತ ಅಂದ್ಬಿಟ್ಟು ಶುರು ಮಾಡಿದ್ಲು. ಇನ್ನು ನಾವು ಪಾಪುಗೆ ಪಿಲ್ಲೋ ಬೇಕಾಗಿತ್ತು, ಆ ಝೋನ್ಗೆ ಹೋದ್ವಿ. ಜಸ್ಟ್ 99 ರುಪೀಸ್ಗೆ ಟವಲ್ ಕೂಡ ಸಿಗುತ್ತೆ, ಮ್ಯಾಟ್ ಕೂಡ ಸಿಗುತ್ತೆ, ಪಿಲ್ಲೋ ಕೂಡ 99 ರುಪೀಸ್ಗೆ ಸಿಗುತ್ತೆ. ನಿಮ್ಗೆ ಏನು ಬೇಕು ಪ್ರಾಡಕ್ಟ್ಸು ಎಲ್ಲನೂ ಸಿಗುತ್ತೆ. ಮನೆಗೆ ಬೇಕಾಗಿರುವಂತಹ ಎಲ್ಲ ಪ್ರಾಡಕ್ಟ್, ಎಲೆಕ್ಟ್ರಿಕಲ್ ಐಟಮ್ ಆಗಿರ್ಬೋದು, ಕ್ಲಾತಿಂಗ್ ಐಟಮ್ ಆಗಿರ್ಬೋದು, ಕಿಚನ್ ಐಟಮ್ ಆಗಿರ್ಬೋದು, ಎಲ್ಲ ಕೂಡ ಸಿಗುತ್ತೆ. ಮತ್ತು ಬುಕ್ಸು, ಪೆನ್ನು, ಅಂದರೆ ಮಕ್ಕಳಿಗೆ ಹೋಮ್ವರ್ಕ್ ಬರೆಯೋದಕ್ಕೆ, ಮತ್ತು ಟಾಯ್ಸು ಇವೆಲ್ಲ ಕೂಡ ಅಲ್ಲೇ ಸಿಗುತ್ತೆ. ಒನ್ ಟೈಮ್ ವಿಸಿಟ್ ಮಾಡಿದ್ರೆ 1-2 ಅವರ್ಸಲ್ಲಿ ಮನೆಗೆ ಏನೇನು ಬೇಕೋ ಎಲ್ಲನೂ ಪರ್ಚೇಸ್ ಮಾಡ್ಬೋದು. 2 ಫ್ಲೋರ್ ಇರೋದು ವಿಶಾಲ್ ಮಾರ್ಟಲ್ಲಿ. ಫಸ್ಟ್ ಫ್ಲೋರ್ ಬಂದು, ಅಂದರೆ ಗ್ರೌಂಡ್ ಫ್ಲೋರ್ ಬಂದು ಲೇಡೀಸ್ ಡ್ರೆಸ್ಸು, ಟವಲ್ಲು, ಪಿಲ್ಲೋಸು, ಮ್ಯಾಟು, ಈ ಥರ ಮಕ್ಕಳು ಬಟ್ಟೆ ಈ ಥರ ಎಲ್ಲ ಕೆಳಗಡೆ ಇರುತ್ತೆ. ಇನ್ನು ಫಸ್ಟ್ ಫ್ಲೋರ್ ಬಂದು ಬಾಯ್ಸ್ ಸೆಕ್ಷನ್ನು, ಅವ್ರಿಗೆ ಶರ್ಟು, ಪ್ಯಾಂಟು, ನೈಟ್ ವೈರು ಮತ್ತು ಕಿಚನ್ ಐಟಮ್ಸ್ ಎಲ್ಲ ಮೇಲೆ ಸಿಗುತ್ತೆ. ಟೈಮ್ ಇರಲಿಲ್ಲ ಮೇಲ್ಗಡೆ ಕವರ್ ಮಾಡೋದಕ್ಕೆ, ಫುಟೇಜ್ ಏನು ತೆಗಿಯೋಕ್ಕಾಗಲಿಲ್ಲ ಅಲ್ಲಿ. ಇಲ್ಲಿ ಮಾತ್ರ ಕೆಳಗಡೆ ಏನೇನಿತ್ತು ಅದನ್ನು ಶಾಪಿಂಗ್ ಮಾಡಿಕೊಂಡು ಬಂದ್ಬಿಟ್ವಿ. ಪಾಪು ಇದ್ಲಲ್ವಾ, ಒಂದೇ ಕಡೆ ನಿಂತ್ಕೊಂಡು ಶಾಪಿಂಗ್ ಮಾಡೋಕ್ಕಾಗಲ್ಲ ಅವಳು ಕಟ್ಕೊಂಡು. ಆಮೇಲೆ ನಮ್ಗೆ ಏನು ಬೇಕು ಅಂತ ತಗೊಳ್ಳೋದಕ್ಕೆ ನೋಡೋಕ್ಕೂ ಬಿಡಲ್ಲ ಅವಳು, ಹಾಗಾಗಿ ಸ್ವಲ್ಪ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡ್ವಿ. ಇನ್ನು ಚಪ್ಪಲು, ಶೂಸು ಮತ್ತು ಹೀಲ್ಸು ಇದು ಕೂಡ ಸಿಗುತ್ತೆ. ನೀವು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದ್ಸರಿ ಫ್ರೀ ಆದಾಗ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಕಂಡಿದ್ದೆಲ್ಲಾನು ತೊಗೋಬೇಕಂತ ಆ್ಯಕ್ಚುಲಿ ಹೇಳ್ಬೇಕಂತ. ನೀವು ಆನ್ಲೈನಲ್ಲಿ ನೋಡಿರ್ತಿರಲ್ವಾ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ನಾವು ಆನ್ಲೈನಲ್ಲೇ ತೊಗೋಬೇಕು ಆ ಥರ ಏನಿಲ್ಲ. ಆನ್ಲೈನಲ್ಲಿ ನಾವು ಯಾವ ಪ್ರಾಡಕ್ಟ್ನು ಮುಟ್ಟಿ ನೋಡಲ್ಲ, ನಾವು ಫೀಲ್ ಆಗಲ್ಲ ಏನು ಅಂದರೆ ಆ ಪ್ರಾಡಕ್ಟ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಏನು ಗೊತ್ತಾಗುತ್ತೆ. ಆಫ್ಲೈನಲ್ಲಿ ಕಡಿಮೆ ಬಜೆಟಲ್ಲಿ ನಮ್ಗೆ ಏನು ಬೇಕು ಪ್ರಾಡಕ್ಟ್ನ ಅದನ್ನು ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹೌದಲ್ವಾ. ನಮ್ಮ ಪಾಪು ಅಂತೂ ಒಂದು ಕಡೆ ನಿಂತ್ಕೋತಾ ಇರಲಿಲ್ಲ, ಎಲ್ಲ ಕಡೆನೂ ಓಡಾಡ್ತಾ ಇದ್ರು. ಡಿಂಪಿ ಅಂತ ಕೂಗಾಡ್ಕೊಂಡು ಅವಳನ್ನ ಫಾಲೋ ಮಾಡೋದೇ ಆಗ್ತಾಯಿತ್ತು. ಅವಳಿಗೆ ಬಾಲ್ಸ್ ಅಂದರೆ ತುಂಬ ಇಷ್ಟ. ಬಾಲ್ಸ್ ಎತ್ಕೊಂಡು ಬಂದ್ಲು ಫಸ್ಟ್ ರೌಂಡಲ್ಲಿ, ಆಮೇಲೆ ಶೇಡ್ಸ್ ಎತ್ಕೊಂಡು ಬಂದ್ಲು, ಆಮೇಲೆ ಕೂಮು, ಆಮೇಲೆ ಅಂಬ್ರಲ್ಲ, ಇದೆಲ್ಲ ತೊಗೊಂಡು ಬರ್ತಾನೆ ಇದ್ಲು ಒಂದಾದ್ಮೇಲೆ ಒಂದು.
ಅವಳನ್ನ ಅವಾಯ್ಡ್ ಮಾಡೋದೇ ಆಗೋಗಿತ್ತು. ಇನ್ನೊಂದ್ಸರಿ ಶಾಪಿಂಗ್ ಹೋದ್ರೆ ಅವಳನ್ನ ಕರ್ಕೊಂಡು ಹೋಗಲ್ಲ. ಆಯ್ತು ಕರ್ಕೊಂಡು ಹೋಗ್ತೀನಿ, ಆದ್ರೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡಬಾರ್ದು, ಓಕೆನಾ? ಈಗ ಆಯ್ತು ಅಂತೀಯಾ, ಮತ್ತೆ ಆಮೇಲೆ ಅದೇ ಕತೆ ನಿಂದು. ನನಗೆ ಗೊತ್ತಿಲ್ವಾ, 4 ವರ್ಷದಿಂದ ನಾನು ನಿನ್ನ ನೋಡ್ತಾ ಇರೋದು ಡಿಂಪಿ, ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಓಕೆನಾ? ಇನ್ನು ದ ಬೆಸ್ಟ್ ಕಾಮಿಡಿ ಅಂತ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೆಕ್ಸ್ಟು ಮತ್ತೆ ಕಿಡ್ಸ್ ಝೋನ್ಗೆ ಹೋದ್ವಿ, ನಮ್ಮ ಪಾಪು ಬಟ್ಟೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ನನ್ನ ತಂಗಿಗೆ ಪ್ಯಾಂಟ್ ಹುಡುಕ್ತಾ ಇದ್ವಿ, ಸೈಜ್ ಎಲ್ಲೂ ಸಿಗ್ತಾ ಇಲ್ಲ. ಅಂದರೆ ನಮ್ಮ ಸೈಡು ಅಂದರೆ ಏನು ದೊಡ್ಡೋರ್ ಸೈಜು ನೋಡಿದ್ವಿ, ಯಾವ ಸೂಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದು ನೋಡ್ತೀನಿ, ಇವಳಿಗೆ 24 ಇಯರ್ಸು, ನೋಡಿದ್ರೆ 12 ಇಯರ್ಸ್ ಪ್ಯಾಂಟ್ ಎತ್ಕೊಂಡು ನಿಂತವಳೆ. ಅದು ಪರ್ಫೆಕ್ಟ್ ಸೈಜ್ ಪ್ಯಾಂಟ್ ತಗೋತೀನಿ ಅಂತಂದು. ಸರಿ ಆಯಿತು ಬಾ ಅಂತ ನೋಡಿದ್ರೆ 12 ಇಯರ್ಸ್ ಪ್ಯಾಂಟ್ ತೊಗೊಂಡಿದ್ದಾಳೆ, ದ ಬೆಸ್ಟ್ ಪರ್ಫೆಕ್ಟ್ ಸೈಜ್ ಅಂತ ಹೇಳ್ತಾವಳೆ. ಅಯ್ಯೋ ರಾಮ, ನನಗೆ ನಕ್ಕು ಸಾಕಾಯ್ತು ಅವಳಲ್ಲಿ ನೋಡ್ಕೊಂಡು. ಆಮೇಲೆ ಅವಳು ಆ್ಯಕ್ಚುಲಿ ಅವಳು ಬಟ್ಟೆ ಸೆಲೆಕ್ಟ್ ಮಾಡಿದ್ದು ಕಂಪ್ಲೀಟ್ ಎಲ್ಲ ಒಂದು 70% ಅಂತ ಅಂದ್ಕೊಳ್ಳಿ, ಪಾಪು ಸೆಕ್ಷನಲ್ಲೇ ತೊಗೊಂಡವಳು. ಅವಳ ಸೈಜಿಗೆ ಅಲ್ಲೇ ಕರೆಕ್ಟಾಗಿ ಆಗೋದಂತೆ. ಆಮೇಲೆ ಅವಳೆಲ್ಲ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡು, ಇನ್ನು ನನಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡೋದಕ್ಕೆ ಮತ್ತೆ ಬಂದೆ. ಆ ಪಿಂಕ್ ಟಾಪ್ ಚೆನ್ನಾಗಿತ್ತು, ಬಟ್ ಅಷ್ಟು ಶಾರ್ಟ್ ಟಾಪ್ಸ್ ನಾನು ಹಾಕಲ್ಲ, ಹಂಗಾಗಿ ಮತ್ತೆ ತೆಗೆದಿಟ್ಬಿಟ್ಟೆ, ಸೂಟ್ ಆಗಲ್ಲ ನನಗೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಲಾಸ್ಟಲ್ಲಿ ಬಿಲ್ಲಿಂಗ್ ಮಾಡ್ಸೋಣ ಅಂತ ಬಂದ್ವಿ, ತುಂಬ ರಶ್ ಇತ್ತು ಎರಡೂ ಕಡೆ. ಇನ್ನೂ ಏನಾದರೂ ಪರ್ಚೇಸ್ ಪೆಂಡಿಂಗ್ ಉಳಿದ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಒಂದೊಂದೇ ತೊಗೊಂಡೋಗಿ ಕೊಡ್ತಾ ಇದ್ವಿ, ಏನೇನು ಬೇಕು ಅಂತ ಅಂದ್ಬಿಟ್ಟು. ಅಲ್ಲಿ ನೋಡ್ತಾ ಇದೆಯಲ್ಲ ಬಾಟಲ್ಸು, ಜಸ್ಟ್ 19 rupees. ಯಪ್ಪ ನಂಬೋಕ್ಕಾಗಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಾ? ಸರಿಯಾಗಿ ಕವರ್ ಮಾಡೋಕ್ಕಾಗಲಿಲ್ಲ ಅದನ್ನು. 19 rupees ಅಷ್ಟೇ ಬಾಟಲ್ಸ್. ಮೇಲ್ಗಡೆ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಅಲ್ಲಿ ಪ್ರಾಡಕ್ಟ್ಸ್ ಜಾಸ್ತಿ ಐತೆ, ಕಿಚನ್ ಐಟಮ್ಸ್ ಆಗಿರ್ಬೋದು, ಮತ್ತು ಬಾಯ್ಸ್ಗೆ ಶರ್ಟು ಪ್ಯಾಂಟು ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ. ನಾವು ಹೋಗಲಿಲ್ಲ, ಟೈಮ್ ಆಗೋಗಿತ್ತು ಆಲ್ರೆಡಿ. ನಾವು ಹೋದಾಗ 8:30 ಏನೋ, ಅಲ್ಲಿ 9:30 10 o'clock ಎಲ್ಲ ಕ್ಲೋಸ್ ಮಾಡ್ತಾರಲ್ಲ, ಹಾಗಾಗಿ ನೆಕ್ಸ್ಟ್ ಮತ್ತೆ ಬರೋದಾ. ಈಗ ಫಸ್ಟು ನಮ್ಗೆ ಏನೇನು ಎಮರ್ಜೆನ್ಸಿ ಇದೆ ಅದನ್ನು ತೊಗೊಂಡು ಹೋಗೋಣ, ನೆಕ್ಸ್ಟ್ ಇನ್ನೊಂದ್ಸರಿ ಬರೋದಾ ಅಂತ ಅಂದ್ಬಿಟ್ಟು ಇಷ್ಟು ಮುಗಿಸ್ಕೊಂಡು ಬಂದ್ವಿ. ಎನಿವೇಸ್ ಇದಾಗಿತ್ತು ನಮ್ಮ ಶಾಪಿಂಗ್ ವ್ಲಾಗ್. ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ಫುಲ್ ವ್ಲಾಗ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ತಂಗಿ ಬರ್ತಡೇ ಇರುತ್ತೆ, ಅದು ಫುಲ್ ವ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಅಂಟಿಲ್ ದೆನ್ ಬಾಯ್.